ಕನಕನ ವಿರುದ್ಧ ಸೇಡ್ ತೀರ್ಸ್ಕೊಳಕ್ಕೆ. ಈ ಸಾಮ್ರಾಜ್ಯನ ನನ್ನ ಕೈವಶ ಮಾಡ್ಕೊಳಕ್ ಬಂದೋಳು ನಾನು. ನನಗೆ ಅಸ್ತಿತ್ವನೇ ಇಲ್ಲ. ಇಷ್ಟು ವರ್ಷ ನಾನು ಯಾರನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡಿದ್ನೋ ಅವ್ರು ನನ್ನ ಸ್ವಂತ ಅಪ್ಪ ಅಮ್ಮ ಅಲ್ಲ ಅನ್ನೋ ಸತ್ಯ ತಿಳಿದಾಗ ನಾನು ತತ್ತರಿಸಿ ಹೋದೆ. ನಾನು ನನ್ನ ಜಾಗನ ಗಟ್ಟಿ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ನಿಮ್ಮಮ್ಮನ ದ್ವೇಷಕ್ಕೆ ಒಂದಿಷ್ಟು ತುಪ್ಪ ಸುರಿದೆ. ಕನಕನ ವಿರುದ್ಧ ಇಲ್ಲ ಸಲದ ಆರೋಪ ಮಾಡಿದೆ. ಅವಳು ಮಾಮ್ ವಿಷ ಹಾಕಿದ್ಲು. ಅವಳು ಹುಚ್ಚಿ ಅಂತೆಲ್ಲ ಆರೋಪ ಹೊರಿಸ್ದೆ. ನಿಮ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ. ನಿಮ್ಮಿಂದ ದೂರ ಕಾಯ್ದುಕೊಂಡೆ. ಶ್ರೀಕಾಂತ್, ಒಂದ್ ಹೆಣ್ಣಿಗೆ ಒಂದ್ ಗಂಡಿನ ಸಾಂಗತ್ಯ, ಸಾಮೀಪ್ಯ, ಪ್ರೀತಿ ಬೇಕು ಅನ್ನೋದು ನನ್ಗೀಗ ಅರ್ಥ ಆಗ್ತದೆ. ಎಷ್ಟೇ ದುಡ್ಡಿದ್ರು ನಿಮ್ಮಂತ ಒಳ್ಳೆ ಒಬ್ಬ ಗಂಡನ್ ಪಡೆಯೋಕ್ಕಾಗಲ್ಲ ಅನ್ನೋ ಸತ್ಯ ನನಗೀಗ ಗೊತ್ತಾಗ್ತದೆ. ಒಂದ್ ಹುಡುಗಿನ ಫ್ಲರ್ಟ್ ಮಾಡಿ ಜೈಲಿಗೆ ಹೋಗಿ ಬಂದನು ನನಗೆ ಯಾವ ಸಾಟಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಬದಲಾಗಿರೋ ರೀತಿ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ನೀವು ಗೆದ್ಬಿಟ್ರಿ ಶ್ರೀಕಾಂತ್. ನಾನು ಸೋತೋಗ್ಬಿಟ್ಟೆ. ಶ್ರೀಕಾಂತ್, ನೀವು ಎಲ್ಲ ಬಿಟ್ಟು ಹೊರಟಿರೋದು ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತದೆ. ನಿಮ್ಮನ್ ಬಿಟ್ರೆ ಈ ಪ್ರಪಂಚದಲ್ಲಿ ನನಗೆ ಸ್ವಂತ ಅಂತ ಯಾರು ಇಲ್ಲ ಶ್ರೀಕಾಂತ್. ನೋಡಿ, ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಬಿಟ್ಟು ಹೋಗ್ಬೇಡಿ ಶ್ರೀಕಾಂತ್, ಬಿಟ್ಟು ಹೋಗ್ಬೇಡಿ. ಹೌದು ಕಣೋ, ನಿನ್ ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ನಾನು ನನ್ನ ಪಾಡಿಗೆ ಮದ್ವೆ ಮಾಡ್ಕೊಂಡು ಆಚೆ ಹೋಗಿದ್ದಿದ್ರೆ ಅಮ್ಮ ಈ ಕೂಡು ವ್ಯಾಮೋಹಕ್ಕೆ ಬಲಿ ಆಗ್ತಿರ್ಲಿಲ್ಲ. ಇದರಲ್ಲಿ ನಂದು ತಪ್ಪಿದೆ. ಈಗಾಗ್ಲೇ ಅದಕ್ಕೆ ವಿರುದ್ಧ ಕತ್ತಿ ಮಸ್ತು ದೊಡ್ಡ ಪಾಪದ ಮೂಟೆನ ಹೊತ್ಕೊಂಡಿದ್ದೀನಿ. ಸಾಕು ಕಣೋ, ಸಾಕು. ನೀನು ಈ ಮನೆ ಬಿಟ್ಟು ಹೋಗಿ ನಮ್ಮನ್ನ ಪಾಪಿಗಳನ್ನಾಗಿ ಮಾಡ್ಬೇಡ. ಹೌದು ಕಣೋ ಶ್ರೀಕಾಂತ, ಜವಾಬ್ದಾರಿನೇ ಇಲ್ದೆ ಇಲ್ಲಿ ನಾವು ದಂಡಪಿಣಿಗಳಾಗಿದ್ಕೊಂಡೆ ನಿಮ್ಮನ್ನೆಲ್ಲ ಹುರಿದು ಮುಕ್ಕಿದೀವಿ. ಈಗ ನಮ್ಮ ತಪ್ಪೇನು ಅಂತ ನಮ್ಗೆ ಗರ್ವಾಗಿದೆ. ನೀನ್ ಮನೆ ಬಿಟ್ಟು ಹೋಗ್ಬೇಡ ಕಣೋ, ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡೋ. ನೋಡಿ, ನಿಮ್ಮನ್ನ ಕ್ಷಮಿಸ್ಬೇಕಾಗಿರೋದು ಅಣ್ಣ ಅದಕ್ಕೆ, ನಾನಲ್ಲ. ನನ್ಗೆ ಯಾರ ಮೇಲೆ ದ್ವೇಷ, ಸಿಟ್ಟು ಏನೂ ಇಲ್ಲ. ಇದು ಅಣ್ಣ ನ್ಯಾಸವಾಗಿಟ್ಸೊತ್ತು. ನಾನು ಭರತನ್ ಥರ ಅಷ್ಟೆ. ಆ ಶ್ರೀರಾಮಚಂದ್ರ ಸೀತೆ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ. ಅವ್ರು ಸಿಕ್ಕಿದ್ರೆ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ, ಇಲ್ಲಾಂದ್ರೆ ಯಾರು ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ದೊಡ್ಡಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಮ್ಮ, ಕೊನೆ ಸಾರ್ತಿ ನನಗೆ ಆಶೀರ್ವಾದ ಮಾಡಮ್ಮ. ಬರ್ತೀನಿ. ಶ್ರೀಕಾಂತ್, ಶ್ರೀಕಾಂತ್ ನಿಲ್ಲೋ. ಶ್ರೀಕಾಂತ್ ನಿಂತ್ಕೊಳ್ಳೋ. ನೀಲ್ಕಂಠ, ಕನಕ, ಅಭಿ, ಶ್ರೀಕಾಂತ ಯಾರಾದ್ರೂ ಸಿಕ್ಕಿದ್ರೇನೋ? ಇಲ್ಲ ಕಣಕ್ಕ, ಎಲ್ಲೂ ಅವ್ರ ಸುಳಿವೇ ಇಲ್ಲ. ರೀ, ಸರಿಯಾಗಿ ಹುಡುಕುದ್ರೇನ್ರಿ? ನಾನು ಹುಡುಕ್ತಿರೋ ಜಾಗನೇ ಇಲ್ಲ ಕಣೆ. ಒಂದು ವಾರದಿಂದ ಇಡೀ ಬೆಂಗಳೂರನ್ನೇ ಜಾಲಾಡ್ಬಿಟ್ಟೆ. ಅವ್ರು ಹೋಗ್ತಿದ್ ಕಡೆ, ಬರ್ತಿದ್ ಕಡೆ, ದೇವಸ್ಥಾನ, ಆಫೀಸು, ಲಾಡ್ಜ್ಗಳು ಎಲ್ಲಾ ಕಡೆನೂ ಹುಡುಕ್ತೆ. ಆದ್ರೆ ಅವರಲ್ಲೆಲ್ಲೂ ಇಲ್ಲ. ಮೀನಾಕ್ಷಿ ಮನೆಗೆ ಹೋಗಿದ್ಯೇನೋ? ಹೋಗಿದ್ದೆ ಕಣಕ್ಕ. ಅಲ್ಲ, ಅವ್ರ ಪರಿಸ್ಥಿತಿನೂ ಚೆನ್ನಾಗಿಲ್ಲ.
ಕನಕ ಅವಿ ಅಲ್ಲೂ ಹೋಗಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ಇಲ್ಲಿಗೆ ಬರ್ಬೋದು. ಕನಕ ಅವಿ ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅವ್ರ ಎದೆ ಹೊಡೆದು ಪ್ರಾಣ ಬಿಡೋದು ಗ್ಯಾರಂಟಿ ಕಣಕ. ರೀ, ಕನಕ ಶಾಂತಮ್ಮನವ್ರ ಮನೆಗೇನಾದ್ರೂ ಹೋಗಿರ್ಬೋದಾ? ಹೋಗಿದ್ದೆ. ಅಲ್ಲಿ ವಿಷಯನ ಮುಚ್ಚಿಡಕ್ಕಾಗ್ಲಿಲ್ಲ. ಸತ್ಯನ ಹೇಳಲೇಬೇಕಾಯ್ತು. ಅಲ್ಲೆಲ್ಲ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅವ್ರು ನಮ್ಮ ಬಗ್ಗೆನೂ ಆಕ್ರೋಶ ಪಟ್ರು. ಅಜ್ಜಿ ಅಂತೂ ವಿಷಯ ಕೇಳಿ ಕುಸ್ತೋಗ್ಬಿಟ್ರು. ಶಾಂತಮ್ಮನವ್ರ ದುಃಖನ ಕಣ್ಣಿಂದ ನೋಡಕ್ಕಾಗಲ್ಲ ಕಣಕ. ಗೋವಿಂದ ತಂಗಿ ನೋಡ್ಕೊಂಡು ಅಲಿತಿದ್ದಾನೆ. ಕನಕ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ಅವನು ರೌದ್ರವ ತಾಳಿ ನಮ್ಮನ್ನೆಲ್ಲ ಸಿಗ್ದಾಕ್ಬಿಡ್ತಾನೆ ಕಣಕ. ನನ್ಗೇನೋ ಕನಕ ಅವಿ ಬೆಂಗಳೂರಲ್ಲೇ ಇಲ್ಲ ಅನ್ಸುತ್ತೆ. ಅವ್ರು ಎಲ್ಲೂ ಹೋದ್ರೋ ಏನೋ. ಅಂದ್ರೆ ಅವರು ಶ್ರೀಕಾಂತಂಗೂ ಸುಲಭವಾಗಿ ಸಿಗಲ್ಲ ಅನ್ಸುತ್ತೆ. ಬದುಕಿದ್ರೆ ಯಾವತ್ತಾದ್ರೂ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಾದ್ರೂ ಸಿಕ್ಕರು ಸಿಗ್ಬೋದು. ದೊಡ್ಡ ತಪ್ಪು ಮಾಡ್ಬಿಟ್ಟು ಅವಿನಾಶ್ ನನ್ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಗೌರವದಿಂದ ನೋಡ್ಕೊಳ್ತಾ ಇದ್ದ. ನನ್ನನ್ನ ದೇವತೆ ಅಂತ ಇದ್ದ. ಆದ್ರೆ ಅಂತ ಮಗನಿಗೆ ನಾನು ದ್ರೋಹ ಮಾಡ್ಬಿಟ್ಟೆ. ಅವನ ಹೆಂಡತಿಗೆ ವಿಷ ಹಾಕಿರೋ ಪಾಪಿ ನಾನು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ ಇಲ್ಲ ಕಣೋ. ಹಾಗೇನಾದ್ರೂ ಆದ್ರೆ ನಾನು ಇಲ್ಲೇ ವಿಷ ಕುಡಿದು ಸತ್ತೋಗ್ತೀನಿ. ನೀಲ್ಕಂಠ, ಹೋಗು, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡು. ಅಲ್ಲಕ್ಕ, ಕಂಪ್ಲೇಂಟ್ ಕೊಟ್ರೆ ನಮ್ಮ ಮರ್ಯಾದೆ ಗತಿ ಏನಕ್ಕ? ಅಯ್ಯೋ ಅವಿವೇಕಿ, ಇನ್ನೆಲ್ಲ ಮರ್ಯಾದೆ ಎಲ್ಲ ಮಣ್ ಪಾಲಾಗೋಯ್ತು. ನನ್ನ ಮಕ್ಕಳಕ್ಕಿಂತ ಮರ್ಯಾದಿನ ಮುಖ್ಯ. ಆ ಘನತೆ ಗೌರವಕ್ಕೆ ಧಿಕ್ಕಾರ. ಎಲ್ರಿಗೂ ಸತ್ಯ ಗೊತ್ತಾಗೋಗ್ಲಿ. ನನ್ನ ಕೈಗೆ ಕೋಳ ಹಾಕಿ ಇಡೀ ಬೆಂಗಳೂರು ಮೆರವಣಿಗೆ ಮಾಡ್ಲಿ. ನನ್ನನ್ನು ಬೇಕಾದ್ರೆ ಗಲ್ಲಿಗೇರಿಸ್ಲಿ. ಆದ್ರೆ ಶ್ರೀಕಾಂತ ಕನಕ ಅವಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು. ಅವ್ರನ್ನ ಒಂದ್ಸಲಿ ನೋಡಿದ್ರೆ ಸಾಕು, ನಾನು ಯಾವ ಶಿಕ್ಷೆ ಅನುಭವಿಸೋದಕ್ಕೂ ಸಿದ್ಧ. ಹೋಗೋ ಪೊಲೀಸ್ ಕಂಪ್ಲೇಂಟ್ ಕೊಡು. ನನ್ನ ಮಕ್ಕಳನ್ನ ಹುಡುಕ್ಸೋ. ನನಗೆ ನನ್ನ ಮಕ್ಕಳು ಬೇಕು. ಅಮ್ಮ, ಏನಾಗ್ತಿದ್ಯಮ್ಮ? ಏನಾಯ್ತಮ್ಮ? ಅಮ್ಮ, ಏನಾಯ್ತಮ್ಮ? ಅಮ್ಮ, ಅಕ್ಕ, ಬೇಗ ಬಾರಕ್ಕ. ಏನೋ ನೀಲ್ಕಂಠ, ಅಲ್ಲಿ ನೋಡಕ್ಕ. ಶ್ರೀಕಾಂತ ಬಂದ್ಬಿಟ್ರ? ಶ್ರೀಕಾಂತ, ನಿಂಗೆ ಕೋಟಿ ಕೋಟಿ ನಮಸ್ಕಾರಗಳು. ಅಂತ ನನ್ನ ಮಗ ಸೊಸೆನ ಪತ್ತೆ ಮಾಡಿ ಕರ್ಕೊಂಡು ಬಂದ್ಬಿಟ್ಟಿಯಲ್ಲ. ಅವಿ, ಕನಕ, ನಿಮಗೆ ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಬಿಟ್ಟೆ. ಮಗ ಸೊಸೆ ಅನ್ನೋ ಮಮಕಾರನೂ ಇಲ್ದೆ ಜನ್ಮ ಜನ್ಮಾಂತರ ಶತ್ರು ತರ ನಡ್ಸ್ಕೊಂಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಯಾಕೆ ಇನ್ನೂ ಈ ಅಮ್ಮನ ಮೇಲೆ ಸಿಟ್ಟು ಹೋಗ್ಲಿಲ್ವಾ? ಒಳಗ್ ಬಂದ್ರು.
ನಿಂತ್ಕೊಳ್ಳಿ. ಈ ಚಿತ್ರ ಏನು ನೋಡ್ತಾ ಇದ್ಯಾ? ನನ್ನ ಮಕ್ಕಳು ಸೊಸೆ ಹೊಸ ಜನ್ಮ ತಾಳು ಬಂದಿದ್ದಾರೆ. ಆರತಿ ತಟ್ಟೆ ತಗೊಂಡ್ ಬಾ. ಸರಿ. ಕನಕ, ಹೊಸದಾಗಿ ಈ ಮನೆ ಮನ್ಸನ್ ತುಂಬ್ತಾ ಇದೆಯಾ? ಪಲ್ಕಾಳಿಟ್ಟು ಒಳಗಡೆ ಬಾಮ. ಶ್ರೀಕಾಂತ್, ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ಏನಾರು ಮಾತಾಡಿ. ನಿಮ್ಮ ಮೌನ ನನ್ನನ್ನು ಕೊಲ್ತಾ ಇದೆ. ಏನಾರು ಮಾತಾಡಿ. ನಾನು ಹಿಂದಿನ ಅಮ್ಮ ಅಲ್ಲ ಕಣೋ. ನನ್ನ ತಪ್ಪಿನ ಅರಿವು ನಂಗೆ ಆಗಿದೆ. ನನ್ನ ಎದೆ ಅಗ್ದಿ ಕುಂಡದ ಥರ ಹತ್ತಿ ಉರಿತಾ ಇತ್ತು. ಅದ್ ನನ್ನನ್ನು ಸುಟ್ಟು ಭಸ್ಮ ಮಾಡೋಕ್ಕಿಂತ ಮುಂಚೆ ನಿಮ್ಗಳ ಮುಖ ನೋಡ್ಬೇಕು ಅಂತ ಆಸೆ ಆಯ್ತು. ಆ ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ಟ. ಶ್ರೀಕಾಂತ, ನನ್ನನ್ನು ಒಂದ್ಸಲಿ ಅಮ್ಮ ಅಂತ ಕರೆಯೋ. ಒಂದ್ಸಲಿ ಕರೆಯೋ. ಅವಿ, ನೀನಾದ್ರೂ ನನ್ನನ್ನು ಅಮ್ಮ ಅಂತ ಕರೆಯೋ. ಬೇಡ ಬಿಡಿ. ನೀವ್ಯಾಕೆ ನನ್ನನ್ನು ಅಮ್ಮ ಅಂತ ಕರಿತೀರ? ಅಮ್ಮ ಅಂತ ಕರ್ಸ್ಕೊಳ್ಳೋ ಯೋಗ್ಯತೆ ನಾನು ಉಳಿಸ್ಕೊಂಡಿದ್ರೆ ತಾನೆ. ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ನಂಗಷ್ಟೇ ಸಾಕು. ನಾನಿನ್ನು ಹೊರಡ್ತೀನಿ. ಅಕ್ಕ, ನೀನೆಲ್ಗೆ ಹೋಗ್ತೀಯ ಅಕ್ಕ? ಇನ್ನೆಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಅಕ್ಕ, ಅವಿ, ಕನಕ, ಶ್ರೀಕಾಂತ ಎಲ್ಲ ಬಂದಾಯ್ತಲ್ಲ, ಮತ್ತಿನಿ ಅಕ್ಕ ಸ್ಟೇಷನ್ಗೆ? ಎಲ್ಲ ಬಂದ್ರು ಅದು ನನ್ನ ಪುಣ್ಯ. ಆದ್ರೆ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ? ನಾನು ಸರೆಂಡರ್ ಆಗ್ತೀನಿ. ನನ್ನ ಗಂಡನ ಕೊಂದೆ, ನನ್ನ ಸೊಸೆಗೆ ವಿಷ ಹಾಕಿ ಕೊಲ್ಲೋ ಪ್ರಯತ್ನ ಮಾಡಿದೆ ಅಂತ ಒಪ್ಕೊಂಡು ಶಿಕ್ಷೆ ಅನುಭವಿಸ್ತೀನಿ. ಯಾಕಮ್ಮ ಇಂಥ ದುಡುಕಿ ನಿರ್ಧಾರ? ನಾನು ಸಂತೋಷದಿಂದನೇ ಹೋಗ್ತಾ ಇದ್ದೀನಿ. ಚಿತ್ರ, ನೀನು ಅಷ್ಟೇ. ನಿನ್ನ ಗಂಡನ ಜೊತೆ ಈ ಮನೆ ಬಿಟ್ಟು ಹೋಗು. ಇದು ನನ್ನ ಮಕ್ಕಳು ಮನೆ. ಸ್ವಾಭಿಮಾನದಿಂದ ಬೇರೆ ಎಲ್ಲರೂ ಬದುಕೋದು ನೋಡು. ಕನಕ, ಸಾಧ್ಯವಾದ್ರೆ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಮ್ಮ. ಅಮ್ಮ ನಿಂತ್ಕೋ. ಅವಿ, ನನ್ನ ಅಮ್ಮ ಅಂತ ಕೂಗಿದ್ದು ನೀನಾ? ಅಮ್ಮ, ನಾನೇ ಕೂಗಿದ್ದು. ಅವಿ, ನೀ ನನ್ನ ಅಮ್ಮ ಅಂತ ಕರ್ತಿಯಲ್ಲ, ಈ ಜನ್ಮಕ್ಕಷ್ಟು ಸಾಕು ಕಣೋ, ಅಷ್ಟು ಸಾಕು. ಅಮ್ಮ, ನೀನು ನಮ್ಮ ಬಿಟ್ಟು ಎಲ್ಲೂ ಹೋಗ್ಬಾರ್ದಮ್ಮ. ನೀನು ನಮ್ಮ ಜೊತೆನೇ ಇರಬೇಕು. ಹೌದು ಅತ್ತೆ, ನೀವು ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಇಲ್ಲ ಕನಕ,
ನಿಮ್ಗಳ ಜೊತೆ ಇರೋ ಯೋಗ್ಯತೆ ನನಗಿಲ್ಲ. ನಾನು ಅದನ್ನು ಕಳ್ಕೊಂಡಿದ್ದೀನಿ. ನನ್ನಿಂದ ನಿಮಗೆ ಸಾಕಷ್ಟು ಹಿಂಸೆ ಆಗಿದೆ. ಇನ್ನು ಮುಂದೆ ಆದರೂ ನೀವು ಸುಖವಾಗಿರ್ಬೇಕು. ಹೌದಣ್ಣ, ದೊಡ್ಡಪ್ಪ ಎಲ್ಲ ಆಸ್ತಿ ಅಧಿಕಾರ ಎಲ್ಲ ನಿಮಗೆ ಕೊಟ್ಟು ಹೋಗಿದ್ದಾರೆ. ನೀವೇ ಇದ್ರ ನಿಜವಾದ ವಾರಸ್ದಾರರು. ಅದಕ್ಕೆ ನೀವು ನನ್ನ ಮನುಷ್ಯನಾಗಿ ಮಾಡಿದ್ದೀರಾ, ಅದೇ ಒಂದು ದೊಡ್ಡ ಆಸ್ತಿ. ನನಗಷ್ಟು ಸಾಕು. ನನ್ನ ಹೆಂಡತಿಯಿಂದ ನೀವು ಮತ್ತೆ ಚಿತ್ರಹಿಂಸೆ ಅನುಭವಿಸೋದು ಬೇಡ. ನಾನು ನನ್ನ ಹೆಂಡತಿ ಎಲ್ಲಾದರೂ ದೂರ ಹೋಗ್ಬಿಡ್ತೀವಿ. ನೀವು ಖುಷಿಯಾಗಿದ್ಬಿಡಿ. ಹೌದಕ್ಕ, ನನಗೆ ನಿನ್ನ ತಂಗಿಯಾಗಿ ಹುಟ್ಟೋ ಅದೃಷ್ಟ ಇರಲಿಲ್ಲ. ಆದರೂ ನೀ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡಿದ್ಯಾ. ಆದರೆ ನಾನು ಸೇಡು, ಮತ್ಸರ, ದ್ವೇಷದ ಬೆಂಕಿಲಿ ನಿನ್ನನ್ನು ಸುಟ್ಬಿಟ್ಟೆ. ನನಗೆ ನಿನ್ನ ಮುಖ ತೋರ್ಸೋಕ್ಕೂ ಅಸಹ್ಯ ಆಗ್ತಾ ಇದೆ. ನಾವೆಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀವಿ ಅಕ್ಕ, ಹೊರಟೋಗ್ಬಿಡ್ತೀವಿ. ಎಲ್ಲ ಹೀಗೆ ಮನೆ ಬಿಟ್ಟು ದೂರ ಹೋಗೋದಾದ್ರೆ ನಮ್ಮನ್ನ ಇಲ್ಲಿ ಕರೆಸಿದಾದ್ರೂ ಯಾಕೆ? ನಾನು ಈ ಆಸ್ತಿ ಅಂತಸ್ತು ಐಶ್ವರ್ಯಗೋಸ್ಕರ ವಾಪಸ್ ಬಂದವನಲ್ಲ. ಆ ನಂಬಿಕೆ ಸುಳ್ಳಾಗಿಲ್ಲ. ಈಗ ನೀನು ಒಳ್ಳೊಳ್ಳೆ ಆಗಿದ್ಯಾ. ಇಷ್ಟು ವರ್ಷ ನಿನ್ನ ಎದೆಲಿ ನನ್ನ ಬಗ್ಗೆ ಪ್ರೀತಿನೇ ಇರಲಿಲ್ಲ. ಈಗ ನಿಜವಾದ ಪ್ರೀತಿ ಜಲ ಉಕ್ಕಿ ಹರಿತಾ ಇದೆ. ಈಗ ನಾನು ನಿನ್ನ ಬಿಟ್ಕೊಡ್ತೀನಮ್ಮ. ಇಲ್ಲಮ್ಮ, ನೀನೆಲ್ಲೂ ಹೋಗ್ಕೊಡ್ದು. ನಿನ್ನ ಬಗ್ಗೆ ಯಾರಿಗೂ ಯಾವ ವಿಷಯನ ಗೊತ್ತಾಗಬಾರ್ದು ಅಂತ ನಾನು ಎಲ್ರಿಗೂ ಹೇಳಿ ಹೋಗಿದ್ದೆ. ಪ್ರಪಂಚ ನಿನ್ನನ್ನು ಸಂಶಯ ದೃಷ್ಟಿಲಿ ನೋಡಬಾರ್ದು ಅಂತ ನಾನು ಬಯಸಿದ್ದೆ. ಈಗ ನಿನ್ನ ಸ್ಟೇಷನ್ಗೆ ಕಳಿಸಿ ನಮ್ಮಮ್ಮ ಕೆಟ್ಟೋಳು ಅಂತ ಜಗಜ್ಜಾಹೀರು ಮಾಡುವಷ್ಟು ಕೆಟ್ಟ ಮಗನೇನಮ್ಮ ನಾನು. ಇಲ್ಲಮ್ಮ, ಈ ಜಗತ್ತು ನೀನು ಕೆಟ್ಟೋಳು ಅಂತ ಹೇಳಿದ ದಿವಸ ಅದನ್ನು ಕೇಳಕ್ಕೆ ನಾನು ಬದುಕಿರ್ತೀನಿ ಅನ್ಕೊಂಡ್ಯಾ? ಇಲ್ಲಮ್ಮ, ನಾನು ಅದನ್ನು ಕೇಳಕ್ ಮುಂಚೆ ಸತ್ತು ಹೋಗಿರ್ತೀನಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ನನಗೆಲ್ಲೂ ಹೋಗಲ್ಲ. 3 ಕಾಲ ನೀನು ಕನಕ ಚೆನ್ನಾಗಿ ಬಾಳ್ಬೇಕು. ಅತ್ತೆ, ಬರೀ ನೀವು ಮಾತ್ರ ಅಲ್ಲ, ಯಾರು ಎಲ್ಲೂ ಹೋಗ್ಕೂಡ್ದು. ನಾವು ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಬಂದಿದ್ದೇವೆ. ಈ ಸಂಬಂಧಗಳ ಎಲೆಗಳನ್ನ ಕಡ್ಕೊಳಕ್ಕಾಗದೆ ವಾಪಸ್ ಬಂದಿದ್ದೀವಿ. ಪ್ರಿಯಾ, ನಾನು ಹಳೆದನ್ನೆಲ್ಲ ಮರ್ತಿದ್ದೇನೆ. ನೀನು ಯಾವತ್ತಿಗೂ ನನ್ನ ತಂಗಿನ ಕಣೆ. ನೀ ನನ್ನ ಜೊತೆಲೇ ಇರಬೇಕು, ಗೊತ್ತಾಯ್ತಾ ಅಕ್ಕ? ಅಕ್ಕ, ನಾನಿನ್ನು ಅರ್ಥ ಮಾಡ್ಕೊಳ್ದೆ. ನಿನ್ ಜೊತೆ ತಪ್ಪಾಗಿ ನಡ್ಕೊಬಿಟ್ಟೆ. ನಿನ್ಗೆಷ್ಟು ಒಳ್ಳೆಯವಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಚಿತ್ರ, ನೀವು ಅಷ್ಟೇ. ಸ್ವಾಭಿಮಾನದಿಂದ ಬದುಕೋಕೆ ಸಂಬಂಧ ಕಟ್ಕೋಬೇಕು ಅಂತಾನೆ ಏನಿಲ್ಲ. ಜವಾಬ್ದಾರಿ ಅರ್ಥ ಮಾಡ್ಕೊಂಡ್ರೆ ಆಯ್ತು ಅಷ್ಟೆ. ನೀವು ನೀಲ್ಕಂಠ ಅಣ್ಣ ಇಬ್ರು ಈ ಮನೇಲೇ ಇರಬೇಕು. ಇರ್ತೀರ ತಾನೆ? ಇರ್ತೀವಮ್ಮ. ನಿಮ್ಮ ಸೇವೆ ಮಾಡಿ ನಮ್ಮ ಪಾಪ ತೊಳ್ಕೊಳಕ್ಕಾದ್ರೂ ನಾವಿಲ್ಲಿರ್ತೀವಮ್ಮ. ಮಾವ, ನಾನು ಅವತ್ತು ಸೋತ್ಬಿಟ್ಟೆ ಅಂತ ನಿಮ್ಮ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕಿದ್ದೆ. ಆದರೆ ನಾನು ಗೆದ್ಬಿಟ್ಟೆ ಮಾವ. ಈ ಮನೇನ, ಈ ಕುಟುಂಬನ ಒಂದು ಮಾಡಿಬಿಟ್ಟೆ. ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ ಮಾವ. ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ. ಕನಕ, ಎಷ್ಟು ಒಳ್ಳೆಯವಳೆ ನೀನು. ಇದನ್ನು ನಾನೇ ಅರ್ಥ ಮಾಡ್ಕೊಳ್ದೆ.
ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಸುತ್ತು ಭೂಮಿ ಥರ ಬಿತ್ತು ಭೂಮಿ ಥರ ಕನಕ ಕನಕ, ಹೆತ್ತ ತಾಯಿ ಥರ ತುತ್ತ ನೀಡುವಳು ಕನಕ ಕನಕ, ಸುಮದ ಥರ ಕನಕ ಹೋ ಶುಭ ಶಕುನ ಕನಕ ಹೋ, ಸುಖದ ಜೊತೆ ದುಃಖ ಸರಿಸಮದ ಲೆಕ್ಕ, ಮನೆಗಿವಳು ವರದಾನ ತಾನೇ ಕನಕ ಕನಕ.